ವಿಶ್ವದಲ್ಲಿ ಮೂರನೇ ಮಹಾಯುದ್ಧ ಆಗುವ ಲಕ್ಷಣಗಳು ಗೋಚರಿಸುತ್ತಿವೆ. ಒಂದೆಡೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಯುದ್ಧದ, ಮತ್ತೊಂದೆಡೆ ಇಸ್ರೇಲ್ ಅಮೆರಿಕ ಇರಾನ್ ಸಂಘರ್ಷ ನಡೀತಿದೆ. ದಿನೇ ದಿನ ಯುದ್ಧೋನ್ಮಾದ ಹೆಚ್ಚುತ್ತಿದೆ. ಒಬ್ಬರ ಮೇಲೊಬ್ಬರು ಹಾಗೆಯ ಶಸ್ತ್ರಾಸ್ತ್ರಗಳನ್ನ ಪ್ರಯೋಗಿಸುತ್ತಿದ್ದಾರೆ. ಪರಮಾಣು ಯುದ್ಧವಾದರೆ ಏನಾಗುತ್ತದೆಯೋ ಎಂಬ ಆತಂಕ ಜಗತ್ತಿನ ರಾಷ್ಟ್ರಗಳಲ್ಲಿ ಮನೆ ಮಾಡಿದೆ. ದಶಕಗಳ ಹಿಂದೆ ಅಣುಬಾಂಬ್ ದಾಳಿಗೆ ತುತ್ತಾದ ನಗರಗಳು ಈಗಲೂ ಅದರ ಪರಿಣಾಮವನ್ನ ಎದುರಿಸುತ್ತಿವೆ. ಲಕ್ಷಾಂತರ ಜನರ ಮಾರಣ ಹೋಮ, ಬದುಕಿದವರ ಡೋಲಾಯನ ಸ್ಥಿತಿ, ಬಿಕ್ಕಟ್ಟುಗಳ ಸರಮಾಲೆ, ಅಸ್ತಿತ್ವದ ಪ್ರಶ್ನೆ ಎಲ್ಲವೂ ಕಾಡ್ತಾ ಇದೆ. ಮಾನವ ಪ್ರೇರಿತ ದುರಂತಗಳು ಜಗತ್ತಿನ ವಿನಾಶದ ಅಂಚಿಗೆ ನೂಕುತ್ತಿವೆ. ಈಗ ಮತ್ತದೇ ಯುದ್ಧದ ಕಾರ್ಮೋಡದ ಭೀತಿ ಆವರಿಸಿದೆ. ಆದ್ರೆ ಇದೀಗ ಇರಾನ್ ಜೊತೆಗೆ ಸಂಘರ್ಷದಲ್ಲಿರುವ ಅಮೆರಿಕ ನ್ಯೂಕ್ಲಿಯರ್ ಸಾಮರ್ಥ್ಯದ ಡ್ಯೂಮ್ಸ್ಡೇ ಕ್ಷಿಪಣಿಯನ್ನ ಪರೀಕ್ಷಿಸಿದ್ದು ಆತಂಕ ತರಿಸಿದೆ. ಕ್ಯಾಲಿಫೋರ್ನಿಯಾ ಕರಾವಳಿಯಲ್ಲಿ ಮಾರ್ಚ್ 3ರ ಮಂಗಳವಾರ ರಾತ್ರಿ ವಿನಾಶಕಾರಿ ಡೂಮ್ಸ್ಡೇ ಕ್ಷಿಪಣಿಯನ್ನ ಅಮೆರಿಕ ಪರೀಕ್ಷಿಸಿದೆ. ಮಿನಿಟ್ ಮ್ಯಾನ್ 3 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಸಂಟಾ ಬಾರ್ಬರಾ ಬಳಿಯ ವ್ಯಾಂಡೆನ್ಬರ್ಗ್ ಬಾಹ್ಯಾಕಾಶ ಪಡೆ ನೆಲೆಯಿಂದ ರಾತ್ರಿ 11 ಗಂಟೆಗೆ ಉಡಾಯಿಸಲಾಗಿದೆ. ಇದು ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಬೀಳಿಸಿದ ಪರಮಾಣು ಬಾಂಬ್ಗಿಂತಲೂ ಹೆಚ್ಚು ಶಕ್ತಿಶಾಲಿಯಾಗಿದೆ. ಆ ಪರಮಾಣು ಬಾಂಬ್ಗಿಂತಲೂ 20 ಪಟ್ಟು ಹೆಚ್ಚು ಶಕ್ತಿಶಾಲಿಯಾದ ಪರಮಾಣು ಸಿಡಿತಲೆ ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ ಎಂದು ಅಮೆರಿಕ ಹೇಳಿದೆ. ಇದು 1970ರ ದಶಕದಿಂದ ಸೇವೆಯಲ್ಲಿರುವ ಅಮೆರಿಕದ ಮುಖ್ಯ ಭೂಮಿಕೆಯ ಆಧಾರಿತ ಪರಮಾಣು ಕ್ಷಿಪಣಿಯಾಗಿದೆ. ಈ ಮಿನಿಟ್ ಮ್ಯಾನ್ 3 ಕ್ಷಿಪಣಿ ಸುಮಾರು 9656 ಕಿಲೋಮೀಟರ್ ವ್ಯಾಪ್ತಿ ಹೊಂದಿದ್ದು, ಗಂಟೆಗೆ 24,140 ಕಿಲೋಮೀಟರ್ ವೇಗದಲ್ಲಿ ಚಲಿಸಿ ಖಂಡಾಂತರ ಗುರಿಯನ್ನ ತಲುಪುತ್ತಿದೆ. ಮಿನಿಟ್ ಮ್ಯಾನ್ 3 ಕ್ಷಿಪಣಿಯ ಮೊದಲ ಪರೀಕ್ಷೆಯನ್ನ 2025ರಲ್ಲಿ ಮೊದಲ ಬಾರಿಗೆ ನಡೆಸಲಾಗಿದೆ.